ನೋಡ್ರಿ ಎಲ್ಲ ಮೆಂಟಲ್ ಎಬಿಲಿಟಿ ಲೆಕ್ಕವ. ಕೇರ್ಫುಲಿಯಾಗಿ ನೋಡ್ರಿ, ಕೇರ್ಫುಲಿಯಾಗಿ ಮಾಡಿರಿ. ನಾ ತಿಳಿಸ್ತೀನಿ ನೋಡ್ರಿ. ಮಾಡೋದಾದಿಂದ ವಿಡಿಯೋ ಮಾಡಿ. ಯಾಕಂದ್ರೆ ನಿಮಗಿಂತ ಬೇಸಿಕ್ ಅಭ್ಯಾಸ ಗುರ್ತಿದ್ದರೆ ನಿಮಗೆ ಮುಂದೆಲ್ಲ ಭಿನ್ನ ರಾಶಿಗಳು ಭಾಳ ಸರಳ ಬರ್ತಾವೆ. ಈಗ ಒಳಗೆ ಇವಕ್ಕೇನು ರೀತಿನೇ ಇಲ್ಲ, ಏಕ್ದಮ್ ಬಾಯಲ್ಲೇ ಉತ್ತರ ಇಡೋದು. ಹೆಂಗೆ ಮಾಡ್ತಿರ್ತಾರೆ ಅನ್ನೋದು ನೀವು ಸರಿಯಾಗಿ ತಿಳ್ಕೊಂಡು ಗಣಿತಗಳನ್ನು ಮಾಡೋದು ನಿಮಗಿಂತ ಬೇಸಿಕ್ ಅಭ್ಯಾಸ ಇರ್ತದೆ. ಇಲ್ಲಿ ಎಲ್ಲ ಮೆಂಟಲ್ ಎಬಿಲಿಟಿ ಇದು ಮಾತು ನೋಡಿದ್ರೆ ಮೆಂಟಲ್ ಬರೇ ತಲೆ ಮೇಲೆ ಲೆಕ್ಕ ಮಾಡೋದು. ಇವೆಲ್ಲ ತಲೆ ಮೇಲೆ ಕೆಲಸ ಮಾಡೋದು. ಮತ್ತು ಇಂಥ ಗಣಿತಗಳು ಹಿಂಗೆ ನಿಮಗೆ ಹಾಕಿದಾಗ ಅವೆಲ್ಲ ಲಸ ಗಿಸ ತಕ್ಕೊತು, ಛೇದ್ ಹೊಡಿಯ, ಅಂಶ ತೆಗಿಯ, ಹಿಂಗೆಲ್ಲ ಮಾಡ್ಕೋತ ಕೂತ್ರಿ ಅಂದರೆ ಟೈಮ್ ಎಷ್ಟು ಹಾಳಾಗ್ತದೆ. ಮಾಡ್ಲಿಕ್ಕೆ ಹತ್ತಿರಲ್ಲ ನೀವು ಮಾಡ್ರಿ. ನಾ ದೋರ್ಸೋದು ಈಗ ನೋಡ್ರಿ, ಇವೆಲ್ಲ ಬಾಯಲ್ಲೇನೆ ಉತ್ತರ ಇಡ್ತದೆ. ನಾ ಹೆಂಗೆ ಇಡಬೇಕು ಅನ್ನೋದು ಅದಕ್ಕೆ ಇದಕ್ಕೆ ಆನ್ಸರ್ ಹಾಕಿರಂಗಿಲ್ಲ. ವರ್ಕ್ಶೀಟ್ ಇತ್ತನ್ನೆಲ್ಲ ನಿಮಗೆ ಮಾಡ್ಲಿಕ್ಕೆ ಟೈಮ್ ಕೊಟ್ಟದ. ಇಂಥ ಗಣಿತಗಳು ಬಂದಾಗ ನಾವು ಹೆಂಗೆ ಮಾಡಬೇಕು ಅನ್ನೋದು ಗುರ್ತಾಗಬೇಕು. ನೀವು ಎಲ್ಲರೂ ಮಾಡಿರಿ ಸರಿಯಾಗಿ. ಮಾಡೋದಾದ್ರಿಂದ ವಿಡಿಯೋ ಆನ್ ಮಾಡಿ ನೋಡ್ರಿ. ಇಲ್ಲಿ ಉತ್ತರ ಏನದ, ಒಂದರಾಗ ಕಡಿಬೇಕಾಗ್ಯದ. ಒಂದರಾಗ ಕಡಿಬೇಕಾಗ್ಯದ ಅಂದ್ರೆ ಇಲ್ಲಿ ಮುಂದೆ ಅಂಕಿ ಒಂದದ ಅಂತಂದ್ರೆ ಇದ್ರ ವಿರುದ್ಧ ಇಟ್ಟು ಬಿಡೋದು. 4ರ 3 ಕಳೆದ್ರೆ ಎಷ್ಟು? 1 4 ಅಂಶ. ನೋಡಿ ಇಟ್ಟಿಂದ ರೈಟ್ ಹಾಕೊಡ್ರಿ. ಇಂಥ ವೇಗವಾಗಿ ಗಣಿತಗಳನ್ನು ನೀವು ಕಲಿಸೋದಂದ್ರೆ ನೀವು ಕಂಪ್ಯೂಟರ್ ಬ್ರೈನೇ ಆಗಬೇಕು. ನಿಮ್ಮ ವಿದ್ಯಾರ್ಥಿಗಳ ಮೈಂಡ್ ಕಂಪ್ಯೂಟರ್ ಟೈಪ್ ಆಗಿ ಬಿಡ್ತೀರಿ ನೀವು. ಈ ಅಭ್ಯಾಸನ ಈ ಅನುಕ ನಂಬರ್ ನೀವು ಪೂರ್ತಿ ಕಲ್ತಾರೆ ಅಂದ್ರೆ ಭಿನ್ನ ರಾಶಿ ಸಿಂಪ್ಲಿಫಿಕೇಶನ್ ಬರ್ತಾವ ಮುಂದೆ. ಆ ಸಿಂಪ್ಲಿಫಿಕೇಶನ್ಗಳನ್ನ ಭಾಳ ಈಸಿಯಾಗಿ ಮಾಡ್ತೀರಿ. ಈಗ ಬಾಯಲ್ಲಿಂದ ಉತ್ತರ ಇಡೋದಂತಲ್ಲ, ಹಿಂಗೊಂದು ಬಂದಿತ್ತಪ್ಪ ಏನೋ ಸರಳೀಕರಣದಾಗ ಒಂದು ಹಿಂಗೆ ಬಂದಿತ್ತು ಅಂದ್ರೆ ಹಿಂಗೆ ಬಾಯಲ್ಲಿ ಇಟ್ಟು ಬಿಡ್ತೀರಿ. ಆಮೇಲೆ ಇಲ್ಲಿ ನೋಡಿ, ಒಂದರಾಗ ನೀವು 5 12 ಅಂಶ ಕಳಿಬೇಕಾಗ್ಯದ. ಬರೋಬ್ಬರಿ 12ರಾಗ 5 ಕಳೀರಿ, 7 12 ಅಂಶ. ನೋಡ್ರಿ ಎಷ್ಟು ಸರಳವನ್ನು ನೋಡ್ರಿ, ಹಾಕೋ ರೈಟ್. ಇಲ್ಲಿ ಒಂದು ಸ್ವಲ್ಪ ಹುಷಾರಲ್ಲೇ ಇರ್ಬೇಕು. ಇವು ಮುಂದೆ ಬರ್ತಾವ ನಿಮ್ಗೆ ಎಕ್ಸಾಂಪಲ್. ಛೇದಗಳು ಸಮನಾಗಿದ್ದ ಲಸ ಗಿಸ ತಕ್ಕೋತ್ ಕೂಡಬಾರ್ದು. ಛೇದಗಳು ಸಮನಾಗಿದ್ದ ಲಸನೇ ತೆಗಿಬಾರ್ದು. ಅದನ್ನ ಛೇದನ್ನ ನೀವು ಏನು ಮಾಡಬೇಕು, 40 ಇಟ್ಟು ಬಿಡ್ಬೇಕು. ಮೇಲಿನ ಅಂಕಿ ಕಳೆಯಿರಿ. 15 8 ಕಳೆದ್ರೆ ಎಷ್ಟು? 7. ಈ ಒಂದು ಇದರಂದು 40 ಇಟ್ಬಿಟ್ರೆ ಮುಗಿದು. ಛೇದಗಳು ಸಮನಾಗಿದ್ದ ಲಸ ಗಿಸ ತಕ್ಕೋತ್ ಕೂಡಬಾರ್ದು. ಇದು ಬೇಸಿಕ್ ಸ್ಟಡಿ ಅಂತಾರೆ ಇದಕ್ಕೆ. ಈ ಬೇಸಿಕ್ ಸ್ಟಡಿ ಹೇಳಾಗ ನೀವು ರಿಪೀಟ್ ಮಾಡಿ ಮಾಡಿ ನಿಮಗೆ ಎಕ್ಸಾಂಪಲ್ಗಳು ಬಂದಿರ್ತಾವ ಮುಂದೆ. ನಿಮ್ಮನ್ನ ಹಂಗೆ ರಿಟರ್ನ್ ಹಾಕೋತ್ ಕಂಪ್ಯೂಟರ್ ಟೈಪ್ ಆಗಿಬಿಡ್ತೀರಿ. ನೀವು ಕಲಿಬೇಕು ನಮ್ಮಲ್ಲಿ ಮನಸ್ಬೇಕು ನಿಮ್ಮಲ್ಲಿ. ನಾನು ವಿದ್ಯಾರ್ಥಿಗಳ ತಿಳಿಲಿಕ್ಕೆ ಹತ್ತದ ಅಂತ ಕಲ್ಪನಾ ಮಾಡ್ಕೊಂಡು ನಾ ಕಲಿಸ್ತಿರ್ತಾನೆ. ನಮ್ಮ ತಿಳಿಲಿಕ್ಕೆ ಹತ್ತದ ಅಂತ ನೀವು ಲಕ್ಷ್ಯ ಕೊಟ್ಟು ನೋಡ್ಬೇಕು. ಅದಕ್ಕೆ ತಾನೇ ಬರ್ತದೆ ಅಭ್ಯಾಸ. ನೋಡ್ರಿ, ಇಂಥ ಲೆಕ್ಕಗಳು ಬಂದಾಗ ಇಂಥ ಸರಳ ಲೆಕ್ಕಗಳು ಇನ್ನೂ ನಿಮಗೆ ಹೇಳ್ತಾನೆ ನಾನು. ಇನ್ನೂ ಗಣಿತಗಳು ಇನ್ನೂ ಸಾಕಷ್ಟು ಸರಳ ರೀತಿಯೊಳಗೆ ಸರ್ ಹೇಳ್ಯಾರ. ಒಂದು ಬಂದದೀಗ ಮ್ಯಾಲೆ 105ರೊಳಗೆ 90 ಕಳೆದು ಬಿಟ್ರಾತು 15 100 ಅಂಶ. ಇದಕ್ಕೆ ಉತ್ತರ ಹಾಕಿಬಿಟ್ರೆ ನೀವು ಲಗ ಹೊಡೋದ್ರಿ. ಮತ್ತು ಸರ್ ನೀವೇ ಹೇಳಿದ್ದಲ್ಲ 105ರೊಳಗೆ 90 ಕಳೆದು 15 ಇಟ್ಟು ಬಿಡ್ರಿ. ಇದನ್ನ ಇಟ್ಟನ ಮೈಂಡ್ ಚೆಕ್. ಅದ್ರಾಗ ಒಬ್ಬ ಶಾಣೆ ಇರ್ತಾನೆ. 15 ಒಂದಲೇ 15 7 ಅಂತ ಇದಕ್ಕೆ ಹಾಕಿಬಿಡ್ತಾನೆ. ಇವನು ನವೋದಯ ಸೆಲೆಕ್ಷನ್ ಹೇಳ್ಬಿಡ್ತಾನೆ. ನೋಡ್ರಿ ಹೆಂಗದತ್ತಲ್ಲಿ ವಿಚಾರ ಮಾಡ್ತಾನ ನಾವು. ಈಗ ನೋಡ್ರಿ, ಒಂದರಾಗ 1 - 90 105 ಅದ. 105ರೊಳಗೆ ನೀವು 90 ಕಳೆದ್ರೆ ಅಂದ್ರೆ ಹಿಂದೆ 1 ಅದ. ಹಿಂದೆ 1 ಇದ್ದಾಗ ಏನು ಪ್ರಶ್ನೆನೇ ಬರೋದಲ್ಲ. ಇದನ್ನೇ ಅಷ್ಟೇ ಕಳೆದಿಟ್ರೆ ಇದನ್ನ ಏನು ಮಾಡಿಬಿಡ್ತೀರಿ, 15 100 ಅಂಶ 105 ಅಂಶ. 90ರಾಗ 105ರಾಗ 90 ಕಡೆ 15. ಇದಕ್ಕೆ ಉತ್ತರ ನೀವು ರೈಟ್ ಹಾಕಿ ವಾದ್ರಿ ಅಂತಂದ್ರೆ ಅವಾಗ ಏನು ಮಾಡಿರ್ತಾನೆ, ಉತ್ತರ ಇಲ್ಲಿಟ್ಟ 15 ಒಂದಲೇ 15 7 = 1 7 ಅಂಶ. ಅವಾಗ ನೀವೇನು ಮಾಡ್ಬೇಕಂದ್ರೆ ಇದು ಎದಕ್ಕರೆ ಒಂದು ಅಂಕಿದಿಂದ ಬಾಗ್ ಹೋಗ್ತದೆ. ಶುದ್ಧ ಭಿನ್ನ ರಾಶಿಯಾಗಿ ಇಡಬೇಕು. ಯಾವಾಗ ಉತ್ತರವನ್ನು ಶುದ್ಧ ಭಿನ್ನ ರಾಶಿ ಒಳಗೆ ಇಡಬೇಕು. ಛೇದಕ ಅಂಶಕ ಒಟ್ಟ ಬಾಗ್ ಹೋಗ್ಲಾರ್ದಂಗದ ಇದು ಉತ್ತರ ಕರೆಕ್ಟ್ ಅದ ಅಂತ ತಿಳ್ಕೊಂಡು ಬಿಡ್ಬೇಕು ವಿದ್ಯಾರ್ಥಿಗಳು. ಈಗ ನೋಡ್ರಿ, 105 ಇಟ್ಟನ್ನ ಇದಕ್ಕೆ ಹಾಕೋರು ಇರ್ತಾರೆ. ಯಾಕಂದ್ರೆ ನಾ ಹೇಳಿದ್ದಲ್ಲ, 100ರಾಗ 105ರ 90 ಕಳೀರಿ, 15 105 ಅಂಶ ಬಂತು, ರೈಟ್ ಹಾಕಿ ಬಿಡ್ತಾರೆ. ಗಡಿಬಿಡಿ ಮಾಡಿ ಹಾಕಬಾರ್ದು ನವೋದಯದ. ಇದು ಭಾಳ ಇಂಪಾರ್ಟೆಂಟ್. 15 ಒಂದಲೇ 15 7
ಇದು ನೋಡಿ ಈಗ ಒಂದು ಹೊಸ ಇದು ಬಂತು. ಆಮೇಲೆ ಹೆಂಗೆ ಮಾಡ್ತಾರೆ, ಇದಕ್ಕೆ ಛೇದ ಒಂದು ಹಿಡಿದು ಇದಕ್ಕೊಂದು ಛೇದ ಹಿಡಿದು ಇದಕ್ಕೆ ಮಾಡಲಿಕ್ಕೆ ಹೋಗ್ಬೇಡ್ರಿ ನೀವು. ನೋಡ್ರಿ ಲಕ್ಷ ಕೊಟ್ಟು ನೋಡ್ರಿ, 3+2 +5 ಎಂಟಾಂಶ ಇತ್ತು ಅಂತಂದ್ರೆ ಇಷ್ಟು ಇಟ್ಟು ಬಿಡ್ರಿ. 3 2 ಎಷ್ಟು 5, 5.5 ಎಂಟಾಂಶ ಇಟ್ಟು ಬಿಡ್ರಿ. ಉತ್ತರ ಎಡ ಪ್ಲಸ್ ಚಿಹ್ನೆ ಇಷ್ಟು ತೆಗೆದು ಬಿಡ್ರಿ. 5.5 ಎಂಟಾಂಶ ಇಟ್ಟು ಬಿಡ್ರಿ. ನೀವು ಲಸ ಮಾಡ್ಕೋತ ಕೂಡ್ಬೇಡ್ರಿ. ನಿಮಗೆ ವೇಗವಾಗಿ ಗಣಿತನ ಹೆಂಗೆ ಮಾಡಬೇಕು ಅನ್ನುವಂಥದ್ದು ಇದು ಭಾಳ ಇಂಪಾರ್ಟೆಂಟ್. ಬೇಸಿಕ್ ನಾ ಯೂಟ್ಯೂಬ್ದಾಗ ಸಹಿತ ಹೇಳಿದ್ನ. ಅನುಕ್ರಮ ನಂಬರ್ 5 ಭಾಳ ಕೇರ್ಫುಲಿಯಾಗಿ ನೋಡ್ರಿ, ಭಾಳ ಬೇಸಿಕ್ ಇರ್ತದ. ಎಲ್ಲ ನಾನು ನಿಮಗೆ ಹೆಚ್ಚಿಗೆ ಅಭ್ಯಾಸ ಆಗ್ತದೆ ನಂದಿದನ್ನು, ನನ್ನ ಕೈಯಾಗದ ಇದು ಯೂಟ್ಯೂಬ. ನಾನು ನಿಮಗೆ ಹೆಚ್ಚಿಗೆ ಗಣಿತಗಳನ್ನ ಪರ್ಫೆಕ್ಟ್ ಮಾಡಿಬಿಡ್ತೇನೆ. ನಮಗೆ ಸರಳೀಕರಣ ಈಸಿಯಾಗಿ ಮಾಡಬೇಕಲ್ಲ ನೀವು ವಿದ್ಯಾರ್ಥಿಗಳು. ಸರಳೀಕರಣ ನಿಮಗೆ ಬರಬೇಕಾಗಿತ್ತು, ಭಿನ್ನ ರಾಶಿ ಬರಬೇಕಾಗಿತ್ತು ಅಂದರೆ ಈ ಅನುಕ್ರಮ ನಂಬರನ್ನ ಭಾಳ ಕೇರ್ಫುಲಿಯಾಗಿ ನೋಡ್ರಿ. ಈಗ ನಾ ಯೂಟ್ಯೂಬ್ದಾಗೂ ಬರ್ತಾನೆ NCB 05 ಬೇಸಿಕ್ ಅಭ್ಯಾಸ. ಎಲ್ಲ ವಿದ್ಯಾರ್ಥಿಗಳು ಕಾಳಜಿಪೂರ್ವಕವಾಗಿ ನೋಡ್ಕೊಳ್ರಿ. ನೋಡ್ರಿ ಎಷ್ಟು ನಿಮಗೆ ಈಸಿ ಗಣಿತಗಳು ನಾ ತಿಳಿಸ್ಲಿಕ್ಕತ್ತಾನ. ನೋಡ್ರಿ ಇನ್ನೊಂದ್ಸಲ ತಿಳಿಸ್ತೀನಿ. 1 ಕಳಿಬೇಕಾಗಿದ್ರೆ ಇದ್ರ ವಿರುದ್ಧ 4 3 ಕಳೆದ್ರೆ 1 4 ಅಂಶ ಇಟ್ರಿ. ಇದನ್ನ ನೋಡ್ರಿ ಕಳಿದು ಇಷ್ಟು ಎಕ್ಸಾಂಪಲ್ ಕೊಟ್ಟ ತಾವೇ ಬಂದ್ಬಿಡ್ತಾವ ನಿಮಗೆ. ನಾ ಹೇಳ್ತೇನಲ್ಲ, ಪ್ರತಿಯೊಬ್ಬರು ನೀವು ಸಬ್ಸ್ಕ್ರೈಬರ್ ಆಗಿ ನೀವು ಕಲಿಯುವಂಥ ಮನಸ್ಸು ತಾನೇ ಬೆಳೆಸ್ತದೆ ಇದು ವಿಡಿಯೋ. ಅಷ್ಟು ನಾ ಚಾಲೆಂಜ್ ಕೊಟ್ಟೆ. ಅಷ್ಟೆಲ್ಲ ಹುಡುಗರನ್ನ ತಯಾರು ಮಾಡಬೇಕು, ಶಣ್ಯಾರ್ ಮಾಡಬೇಕು ಅನ್ನೋದು ನನ್ನ ಗುರಿ ಅದ. ಆದ್ರೆ ನಿಮ್ಮ ಪ್ರಯತ್ನ ಬೇಕು. ನೋಡ್ರಿ ಈಗ -1 ಇದನ್ನ ಕಳಿಬೇಕಾಗ್ಯದ್ರೆ ಅಷ್ಟೆಲ್ಲ ಲಸ ಹೊಡ್ಕೋತ ಕೂಡಬೇಡ್ರಿ. 12 5 ಕಳೆದ್ರೆ ಎಷ್ಟು 7, 7 12 ಅಂಶ ರೈಟ್ ಉತ್ತರ. ನೋಡ್ರಿ ಇಲ್ಲಿ ಛೇದಗಳು ಸಮನ ಇದ್ದಾಗ ಈಗ ನಿಮ್ಮ ಮುಂದೆ ಬರ್ತಕ್ಕಂಥ ಗಣಿತಗಳೆಲ್ಲ ಕ್ಲೂ ಕೊಡ್ತಿರ್ತದ. ಛೇದಗಳು ಸಮನಾಗಿದ್ದ ಲಸ ತಕ್ಕೋತ್ ಕೊಡ್ಬಾರ್ದು. 15 8 ಕಳೆದ್ರೆ 7, 40 ಕೆಟ್ಟು ಇದಕ್ಕೆ ಬಾಯ್ ಹೋಗಂಗಿಲ್ಲ, ವಿಚಾರ ಮಾಡಬೇಕು. ರೈಟ್. ನೋಡ್ರಿ ಈಗ 1 ನೀವು 1 ಇದ್ದಾಗ ಏನು ಸಮಸ್ಯೆನೇ ಇಲ್ಲ. ಯಾಕಂದ್ರೆ 105 ಕಳೆದ್ರಿ 15 105 ಉಳಿತು. ಗಡಿಬಿಡಿಯಾಗ ಅದನ್ನು ಕನಿಷ್ಠ ರೂಪಕ್ಕೆ ತರಬೇಕು. 15 15 ಉತ್ತರ ಇಲ್ಲದ ಇದು ಹಾಕಿದ ನವೋದಯಕ್ಕೆ ಹೋಗ್ತಾನೆ. ಇದನ್ನು ನಮ್ದು ಕರೆಕ್ಟ್ ಬಂದಿತ್ತು. ನಾ ಮುದ್ದಾಮ ನಿಮಗೆ ಇಂಥ ಕ್ವಿಸ್ಟ್ ಮ್ಯಾಥ್ಸ್ಗಳನ್ನು ಇನ್ನೂ ಭಾಳ ಹಾಕ್ತಾನು. ಲಕ್ಷ ಕೊಟ್ಟು ನೋಡ್ರಿ. ಆಮೇಲೆ ಹಿಂಗೆ ಬಂದಾಗ ಹೆಂಗೆ ಮಾಡಬೇಕು, ಆಮೇಲೆ ಇದಕ್ಕೊಂದು ಹಿಡಿದು 8 ಹಿಡಿದು ಲಸ ತೆಗೆದು ಮ್ಯಾಲೆ 8 ಹೆಂಗೆ ಮಾಡ್ಕೋತೇ ಹೋಗ್ಬೇಡ್ರಿ. ಪೂರ್ಣ ಸಂಖ್ಯೆಗಳನ್ನು ಒಂದು ಕಡೆ ಮಾಡ್ರಿ. 3 2 5 ಎಂಟಾಂಶ 3 2 5 +5 ಎಂಟಾಂಶ ಉತ್ತರ ಎಡ ಪ್ಲಸ್ ತೆಗೆದಿಟ್ಟು ಬಿಡ್ರಿ. ಉತ್ತರ ಕರೆಕ್ಟ್ ಆಗಿ ಬಿಡುತ್ತದ. ಬೇಡ್ರಿ ಬರ್ಕೋರಿ ನೋಟ್ಬುಕ್ ಅದಾಗ ಚಂದಂಗೆ. ನಿಮ್ಮ ನೋಟ್ಬುಕ್ ಯೂಟ್ಯೂಬ್ ಬುಕ್ಕನ್ನೇ ಅಂತ ಪ್ರಿಂಟ್ ಮಾಡಿಸೋದಿದ್ದೇನೆ ನಾ. ಯೂಟ್ಯೂಬ್ ಬುಕ್ಕ ಇನ್ನೊಂದು ವರ್ಷದೊಳಗೆ ಅದು ಆಗ್ತವೆ.